ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇದು ಒಂದು ನಮ್ಮ ಡೇ 15 ಆಫ್ ಟೀಚಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ. ನನಗೆ ಲರ್ನಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ. ನಿಮಗೆ ಈ ಲರ್ನಿಂಗ್ ಸೀರೀಸ್ ಅಲ್ಲಿ ನೀವು ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರೆಗೂ ಸ್ಟಾಕ್ ಮಾರ್ಕೆಟ್ ನ ಕಲ್ತ್ಕೊಂತೀರಾ. ಅದು ಬಂದು ನೀವು ಕಂಪ್ಲೀಟ್ ಫ್ರೀ ಆಗಿ ಎಲ್ಲೂ ₹1 ಕೊಡ್ದಂಗೆ. ಬಿಕಾಸ್ ನಿಮಗೂ ಗೊತ್ತು, ಆಚೆಗಡೆ ಹೋಗ್ಬಿಟ್ಟು ನೀವು ಸ್ಟಾಕ್ ಮಾರ್ಕೆಟ್ ಕಲಿತೀನಿ ಅಂತಂದ್ರೆ ನಿಮಗೆ 8,000 10,000 ಕೋರ್ಸ್ಗಳಿಗೆ ಮಾಡ್ತಾರೆ. ಬಟ್ ನಾನು ನಿಮಗೆ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಬಟ್ ಇಲ್ಲಿ ಸಿಗೋಷ್ಟು ನಾಲೆಡ್ಜ್ ನಿಮ್ಗೆ ಅಲ್ಲೂ ಕೂಡ ಸಿಗಲ್ಲ. ಬೇಕಾದ್ರೆ ನೀವು ಫಸ್ಟ್ ಡೇ 1 ಇಂದ ನಮ್ಮ ಕ್ಲಾಸಸ್ ನೀವು ಅಟೆಂಡ್ ಮಾಡ್ರಿ. ಎಲ್ಲ ಒಂದು 10 to 15 ಮಿನಿಟ್ಸ್ ಮಾತ್ರ ಇರುತ್ತೆ. ಸೊ ಅದಾದ್ಮೇಲೆ ಬಂದು ಬೇಕಾದ್ರೆ ನಿಮಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ, ಓಕೆನಾ? ಬಿಕಾಸ್ ನಾನು ನನ್ನ ಸೈಡ್ ನಾನು 100% ಎಫರ್ಟ್ಸ್ ಹಾಕಿ ನನ್ನ 100% ನಾಲೆಜ್ ನಾನು ಪ್ರಾಪರ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ, ಓಕೆನಾ? ಸೊ ಇವತ್ತು ಬಂದು ನಮ್ಮ ಟಾಪಿಕ್ ಬಂದ್ಬಿಟ್ಟು ಮ್ಯೂಚುವಲ್ ಫಂಡ್ಸ್, ಹೌ ಮ್ಯೂಚುವಲ್ ಫಂಡ್ಸ್ ಆಕ್ಚುಲಿ ವರ್ಕ್ಸ್ ಅನ್ನೋದು ಹೇಳ್ಕೊಡ್ತೀನಿ. ಆಮೇಲೆ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಹೇಳ್ಕೊಡ್ತೀನಿ. ಮ್ಯೂಚುವಲ್ ಫಂಡ್ಸ್ ಎಂತಕ್ಕೆ ನಮಗೆ ಬೆಸ್ಟ್ ಅಂಡ್ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ. ಅಂಡ್ ಕಾಮನ್ ಮಿಸ್ಟೇಕ್ಸ್ ಜನಗಳು ಏನ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಅದನ್ನ ತಿಳ್ಕೊಳ್ಳೋಣ. ಅಂಡ್ ನಾವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಏನೇನು ನೋಡಬೇಕು ಅನ್ನೋದು ನನಗೆ ಹೇಳ್ಕೊಡ್ತೇನೆ. ಅಂಡ್ ಆಮೇಲೆ ಮತ್ತೆ ನಾನೇನಾದ್ರೂ ಒಬ್ಬ ಬಿಗಿನರ್ ತರ ಮತ್ತೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನನಗೆ ಲಾಸ್ಟ್ ಅಲ್ಲಿ ತೋರಿಸ್ಕೊಡ್ತೇನೆ. ಯಾವುದೇ ರೀತಿ ಸಜೆಷನ್ಸ್ ಅಲ್ಲ, ಜಸ್ಟ್ ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ಇರ್ತೇನೆ. ಇಲ್ಲಿ ಆಲ್ರೆಡಿ ನೀವು ಡಿಸ್ಕ್ಲೇಮರ್ ಓದ್ಕೊಬಹುದು. ನಾವು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ಡ್ ಅಲ್ಲ, ನಾನು ಜಸ್ಟ್ ಎಜುಕೇಶನ್ ಪರ್ಪಸ್ಗೆ ಹೇಳ್ಕೊಡ್ತಾ ಇದ್ದೀನಿ, ಓಕೆನಾ? ಸೊ ಬನ್ನಿ ಡೈರೆಕ್ಟ್ ಆಗಿ ಟಾಪಿಕ್ಗೆ ಹೋಗೋಣ. ಎಸ್ ಗೈಸ್, ಫಸ್ಟ್ ಬಂದ್ಬಿಟ್ಟು ನಾವು ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಮೀನಿಂಗ್ ಓದ್ಬಿಡ್ತೀನಿ, ಆಮೇಲೆ ನನಗೆ ಸಿಂಪಲ್ ಕನ್ನಡದಲ್ಲಿ ಕೂಡ ನಾನು ಹೇಳ್ಕೊಡ್ತೀನಿ. ಮ್ಯೂಚುವಲ್ ಫಂಡ್ಸ್ ಅಂತಂದ್ರೆ ಸಿಂಪಲ್. ಮ್ಯೂಚುವಲ್ ಫಂಡ್ಸ್ ಮೀನ್ಸ್ ಅ ಪೂಲ್ ಆಫ್ ಮನಿ ಕಲೆಕ್ಟೆಡ್ ಫ್ರಮ್ ಮೆನಿ ಇನ್ವೆಸ್ಟರ್ಸ್ ಅಂಡ್ ಮ್ಯಾನೇಜ್ ಬೈ ಪ್ರೊಫೆಷನಲ್ಸ್ ಕಾಲ್ಡ್ ಆಸ್ ಫಂಡ್ ಮ್ಯಾನೇಜರ್. ಹಂಗಂದ್ರೆ ಏನು ಇಲ್ಲ, ನಮ್ಮ ಇಂಡಿಯಾದಲ್ಲಿ ಕೋಟ್ಯಾಂತರ ಜನ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ದುಡ್ಡು ಹಾಕ್ತಾರೆ, SIP ಮಾಡ್ತಾರೆ. ಸೊ ಆ ಪೂಲ್ ಆಫ್ ಮನಿ, ಅಷ್ಟು ದುಡ್ಡುಗಳನ್ನು ಒಂದು 10,000 ಕೋಟಿ 20,000 ಕೋಟಿ ಏನಿದೆ ಅಷ್ಟು ದುಡ್ಡನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ ಮ್ಯಾನೇಜ್ ಮಾಡೋದು ಬಂದು ಪ್ರೊಫೆಷನಲ್ಸ್ ಮ್ಯಾನೇಜ್ ಮಾಡ್ತಾರೆ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ನ ಕ್ಲೀನ್ ಆಗಿ ತಿಳ್ಕೊಂಡಿರೋರು, ಕಲ್ತಿರೋರು, ಅರ್ದು ಕುಡ್ದಿರೋರು ಅಂತ ನಾವೇನ್ ಕರಿತೀರಿ ಅಂತ ಪ್ರೊಫೆಷನಲ್ ದುಡ್ಡು ಹಾಕ್ಬಿಟ್ಟು ನಿಮ್ಗೆ ರಿಟರ್ನ್ಸ್ ಅನ್ನೋದು ತೆಗೆದು ಕೊಡ್ತಾರೆ. ಸೊ ಆ ಪ್ರೊಫೆಷನಲ್ಸ್ ನಾವು ಕರಿತೀವಿ ಫಂಡ್ ಮ್ಯಾನೇಜರ್ ಅಂತ ಹೇಳ್ಬಿಟ್ಟು, ಓಕೆನಾ? ಸೊ ಮ್ಯೂಚುವಲ್ ಫಂಡ್ ಅಂದ್ರೆ ಇಷ್ಟು ಸಿಂಪಲ್ ಇರುತ್ತೆ, ಓಕೆನಾ? ಈಗ ಫಸ್ಟ್ ಅದನ್ನ ಹೇಗೆ ವರ್ಕ್ ಆಗುತ್ತೆ ಅದು ತಿಳ್ಕೊಳ್ಳೋಣ. ಸೊ ಇವಾಗ ಹೌ ಮ್ಯೂಚುವಲ್ ಫಂಡ್ ವರ್ಕ್ಸ್. ಸೊ ನಾವು ಈ ಪಾಯಿಂಟ್ಸ್ ಹಾಕೊಂಡ್ಬಿಡ್ತೀನಿ, ಆಮೇಲೆ ನಿಮಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಓಕೆನಾ? ಸೊ ಎಸ್ ಗೈಸ್, ಮ್ಯೂಚುವಲ್ ಫಂಡ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಇವಾಗ ನೀವು ನೋಡಕ್ ಬಂದ್ರೆ ಈಗ ನಾನು ಇನ್ವೆಸ್ಟ್ ಮಾಡ್ತೀನಿ ದುಡ್ಡನ್ನ ಒಂದು 5,000 ಪ್ರತಿ ತಿಂಗಳು SIP ಮಾಡ್ತೀನಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅಂತ ಅನ್ಕೊಳ್ಳೋಣ. ಸೊ ಯಾವ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮಾಡ್ತೀನಿ ಅಂತ ನಾನು ಡಿಸೈಡ್ ಮಾಡಿ ನಾನು ಹಾಕ್ತೀನಿ. ಸೊ ಆ ಮ್ಯೂಚುವಲ್ ಫಂಡ್ ಅಲ್ಲಿ ಇರೋದು ಫಂಡ್ ಮ್ಯಾನೇಜರ್ ಏನ್ ಮಾಡ್ತಾನೆ, ಈ 5,000 ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾನೆ ಮಲ್ಟಿಪಲ್ ಸ್ಟಾಕ್ಸ್ ಮತ್ತೆ ಬಾಂಡ್ಸ್, ಡೆಟ್ಸ್, ಯಾವ್ದು ಬೇಕೋ ಅದು ಅವ್ರ ಇಷ್ಟ ಎಕ್ಸೆಟ್ರಾ ಯಾವ್ದಕ್ಕ ಅವ್ರು ಇನ್ವೆಸ್ಟ್ ಮಾಡ್ಕೊಂತಾರೆ ನಾವು ಹೇಳಿರೋ ಪ್ರಕಾರನೇ. ಸೊ ಅದೇನಾಗುತ್ತೆ ಅಂತಂದ್ರೆ ಮತ್ತೆ ಅದ್ರ ಆಗಿರೋ ರಿಟರ್ನ್ಸ್ ನ ತಗೊಂಡ್ಬಂದು ನಮಗೆ ಕೊಡ್ತಾರೆ. ಸೊ ಈ ತರ ಪ್ರಾಸೆಸ್ ವರ್ಕ್ ಆಗುತ್ತೆ. ಇದರಿಂದ ಏನಾಗುತ್ತೆ ಸರ್ ಅಂತಂದ್ರೆ ಸಿಂಪಲ್, ಫಂಡ್ ಮ್ಯಾನೇಜರ್ ಇಂದ ನಮಗೆ ಪ್ರೊಫೆಷನಲ್ ಅನ್ನೋರು ನಮ್ಮ ಜಾಗದಲ್ಲಿ ಟ್ರೇಡ್ ಮಾಡ್ತಿರ್ತಾರೆ, ನಮ್ಮ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಕೆಲಸನೇ ಅದಿರುತ್ತೆ, ದುಡ್ಡು ಮಾಡಿದ್ರೆ ಅವ್ರ ಕೆಲಸ. ಸೊ ಅಂತ ಪ್ರೊಫೆಷನಲ್ಸ್ಗೆ ನಾವು ದುಡ್ಡು ಕೊಡ್ತೀವಿ, ಅವ್ರು ಆ ದುಡ್ಡಿಂದ ದುಡ್ಡು ಮಾಡಿ ರಿಟರ್ನ್ಸ್ ನಮಗೆ ಕೊಡ್ತಾರೆ. ಇದರಿಂದ ಇನ್ನೊಂದು ಏನಾಗುತ್ತೆ ಸರ್, ಮಲ್ಟಿಪಲ್ ಸ್ಟಾಕ್ಸ್ ಬಾಂಡ್ಸ್ ಇಂದ ಅವರು ಇನ್ವೆಸ್ಟ್ ಮಾಡೋದ್ರಿಂದ ನಮಗೆ ಡೈವರ್ಸಿಫಿಕೇಶನ್ ಅನ್ನೋದು ಇರುತ್ತೆ. ಎಲ್ಲದಕ್ಕೂ ಈಕ್ವಲ್ ಆಗಿ ದುಡ್ಡು ಅನ್ನೋದು ಹೋಗ್ತಾ ಇರುತ್ತೆ. ಸೊ ರಿಸ್ಕಿ ಅನ್ನೋದು ಅಷ್ಟಾಗಿರಲ್ಲ. ಸೊ ಮಾಡರೇಟ್ ರಿಸ್ಕ್ ಅನ್ನೋದು ಇರುತ್ತೆ, ಓಕೆನಾ? ಸೊ ಈ ತರ ನಮಗೆ ಫಂಡ್ ಮ್ಯೂಚುವಲ್ ಫಂಡ್ಸ್ ಗಳು ವರ್ಕ್ ಆಗುತ್ತೆ. ಸೊ ನಮ್ಮ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಕಾಮನ್ ಆಗಿ ಜನಗಳು ಮಿಸ್ಟೇಕ್ಸ್ ಏನ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ, ಇದನ್ನ ನಾವು ತಿಳ್ಕೊಳ್ಳೋಣ. ಸೊ ನಾನು ಫಸ್ಟ್ ಟೈಪ್ ಮಾಡ್ಕೊಂತೀನಿ, ಆಮೇಲೆ ನಿಮಗೆ ಹೇಳ್ಕೊಡ್ತೀನಿ. ಎಸ್ ಗೈಸ್, ಇವಾಗ ಬನ್ನಿ ನಾವು ಕಾಮನ್ ಮಿಸ್ಟೇಕ್ಸ್ ಏನ್ ಮಾಡ್ತಾರೆ ಜನಗಳು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಅಂತ ತಿಳ್ಕೊಳ್ಳೋಣ. ಸೊ ದಟ್ ನೀವು ಆ ಮಿಸ್ಟೇಕ್ಸ್ ನ ಮಾಡೋದು ಬೇಡ. ಸೊ ಅದರಲ್ಲಿ ಫಸ್ಟ್ ನಾನು ನಿಮ್ಗೆ ಹೇಳೋದು, ರ್ಯಾಂಡಮ್ಲಿ ಚೂಸಿಂಗ್ ಮ್ಯೂಚುವಲ್ ಫಂಡ್ಸ್. ಹಂಗಂತ ಯಾರು ಪ್ರಾಪರ್ ರಿಸರ್ಚ್ ಮಾಡೋದಿಲ್ಲ. ರ್ಯಾಂಡಮ್ ಆಗಿ ಒಂದಿನ ಸಡನ್ ಆಗಿ ಅನ್ಸುತ್ತೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ, ಇಲ್ಲಾಂದ್ರೆ ಯಾರೋ ಅವ್ರು ಹೇಳ್ತಾರೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋದು ನಾನು ಮಾಡ್ತಾ ಇದ್ದೀನಿ, ರಿಟರ್ನ್ ಕೊಡ್ತಿದೆ, ಅದಾಗ್ತಿದೆ ಇದಾಗ್ತಿದೆ ಅಂತ ಸಜೆಷನ್ಸ್ ಕೊಟ್ಬಿಡ್ತಾರೆ. ಸೊ ಆ ಕಾರಣಕ್ಕೆ ಏನಾಗುತ್ತೆ ಅಂದ್ರೆ ಅವರು ಬ್ಲೈಂಡ್ ಆಗಿ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಹಂಗ ಆಗೋದಿಲ್ಲ. ಪ್ರಾಪರ್ ರಿಸರ್ಚ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಚೂಸಿಂಗ್ ಬೇಸ್ಡ್ ಆನ್ ಪಾಸ್ಟ್ ರಿಟರ್ನ್. ಇಲ್ಲ ಪಾಸ್ಟ್ ರಿಟರ್ನ್ ಅಂತ ಕೇಳ್ತಿದೀನಿ ಅಂತಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡುವಾಗ ಅವ್ರು ಜಸ್ಟ್ ಪಾಸ್ಟ್ ರಿಟರ್ನ್ ನೋಡ್ತಾರೆ. ಯಾವ್ದು ಜಾಸ್ತಿ ರಿಟರ್ನ್ಸ್ ಇದೆ ಹಿಂದೆಗಡೆ, ಯಾವ್ದು ನಮ್ಗೆ ಜಾಸ್ತಿ ಕೊಟ್ಟಿದೆ, ಹೈಯೆಸ್ಟ್ ಯಾವ್ದು ಕೊಟ್ಟಿದೆ ಹೋದ ವರ್ಷ, ಬನ್ನಿ ಅದಕ್ಕೆ ನಾವು ಇನ್ವೆಸ್ಟ್ ಮಾಡೋಣ ಅಂತ ಹೋಗ್ತೀರಾ. ಸೊ ಆ ರೀತಿ ಆಗೋದಿಲ್ಲ. ನೀವು ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡಬೇಕು. ಜಸ್ಟ್ ನೀವು 1 ಇಯರ್ಸ್ ಲಾಸ್ಟ್ 1 2 ವರ್ಷ ನೋಡಿದ್ರೆ ಆಗೋದಿಲ್ಲ. ಫ್ಯೂಚರ್ ಹೇಗೆ ನಮಗೆ ರಿಟರ್ನ್ಸ್ ಕೊಡುತ್ತೆ ಅನ್ನೋದು ನಾವು ನೋಡಬೇಕಾಗುತ್ತೆ. ಸೊ ಅದು ನಿಮಗೆ ಹೆಲ್ಪ್ ಮಾಡುತ್ತೆ ರಿಸರ್ಚ್. ಸೊ ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಬಂದ್ಬಿಟ್ಟು ಸ್ಟಾಪಿಂಗ್ SIP ವೆನ್ ಮಾರ್ಕೆಟ್ ಇಸ್ ಫಾಲಿಂಗ್. ಈಗ ಫಾರ್ ಎಕ್ಸಾಂಪಲ್ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಕೆಳಗೆ ಬೀಳಕ್ಕೆ ಸ್ಟಾರ್ಟ್ ಆಗಂಗಿಲ್ಲ, ನೀವು SIP ಗಳನ್ನ ನಿಲ್ಲಿಸ್ಬಿಡ್ತೀರಾ. ನನ್ನನ್ನು ಕೇಳಿದ್ರೆ ಈ ಎಲ್ಲದಕ್ಕಿಂತ ಬಿಗ್ಗೆಸ್ಟ್ ಮಿಸ್ಟೇಕ್ ಬಂದ್ಬಿಟ್ಟು ಇದೆ. ಏನಕ್ಕೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವೇ ನೋಡಿ ಸರ್, ಮಾರ್ಕೆಟ್ ಅನ್ನೋದು ಮೇಲ್ಗೆ ಹೋಗುತ್ತೆ ಕೆಳಗೆ ಹೋಗುತ್ತೆ. ಸೊ ಅದಕ್ಕೆ ಅದು ಮಾರ್ಕೆಟ್ ಇಲ್ಲ ಅಂತಂದ್ರೆ ರಾಕೆಟ್ ಅಂತ ಕರ್ತಿದ್ರು, ಬರೀ ಮೇಲಕ್ಕೆ ಹೋಗ್ತಾ ಇದ್ರೆ. ಸೊ ಈ ಟೈಮಲ್ಲಿ ಕೆಳಗೆ ಬಿದ್ದಾಗ ನೀವಿನ್ನ SIP ನ ಡಬಲ್ ಮಾಡಬೇಕು. ಸರ್ ನೀವು ಥಿಂಕ್ ಮಾಡಿ, ಫಾರ್ ಎಕ್ಸಾಂಪಲ್ ನಿಮಗೆ ಗೋಲ್ಡ್, ಜಸ್ಟ್ ಎಕ್ಸಾಂಪಲ್ ಗೋಲ್ಡ್ ಇಟ್ಕೊಳ್ಳೋಣ. ನೀವು ಒಂದು ಗೋಲ್ಡ್ ನ ನೀವು ಕಮ್ಮಿ, ಫಾರ್ ಎಕ್ಸಾಂಪಲ್ 13,000 ಇದೆ, 5,000 ನಿಮ್ಗೆ ಬಿತ್ತು ಅಂತಂದ್ರೆ ನೀವು ಪರ್ಚೇಸ್ ಮಾಡ್ತೀರಾ, ಸೆಲ್ ಮಾಡ್ತೀರಾ, ಸರ್ ಇದೆಲ್ಲ ಸೆಲ್ ಮಾಡ್ಬಿಡ್ತೀರಾ, ಖಂಡಿತವಾಗ್ಲೂ ಹೋಗಿ ಪರ್ಚೇಸ್ ಮಾಡ್ತೀರಾ. ಸೊ ಅದೇ ತರನೇ ಕಮ್ಮಿ ಇರುವಾಗ ನಾವು ಡಬಲ್ ಪರ್ಚೇಸ್ ಮಾಡಿದ್ರೆ ನಮ್ಗೆ ಇನ್ನ ಫ್ಯೂಚರ್ ಅಲ್ಲಿ ಗ್ರೋತ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ನೀವು SIP ನ ನಿಲ್ಲಿಸಬಾರ್ದು, ಓಕೆನಾ?
ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪೆಕ್ಟ್ ಕ್ವಿಕ್ ಪ್ರಾಫಿಟ್. ಜನಗಳಿಗೆ ಇವತ್ತು ಇನ್ವೆಸ್ಟ್ ಮಾಡ್ತಾರೆ, ನಾಳೆ ದುಡ್ಡು ಬೇಕು ಅಂದ್ರೆ ಆಗೋದಿಲ್ಲ, ಇಲ್ಲ ಒಂದ್ ಮಾಡ್ತೀನಿ ನಂಗೆ ಒಂದ್ ತಿಂಗಳು ದುಡ್ಡು ಬೇಕು ಅಂದ್ರೆ ಆಗೋದಿಲ್ಲ. ಕ್ವಿಕ್ ಪ್ರಾಫಿಟ್ ಯಾವತ್ತು ಯಾವ್ದ್ರಲ್ಲೂ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನಾನು ಅದೊಂದು ಹೇಳ್ತೀನಿ, ತುಂಬಾ ಎಷ್ಟು ಈಸಿಯಾಗಿ ದುಡ್ಡು ಬರುತ್ತೋ ಅಷ್ಟು ಈಸಿಯಾಗಿ ದುಡ್ಡು ಹೋಗ್ಬಿಡುತ್ತೆ. ಸೊ ಪ್ಲೀಸ್ ಜಾಸ್ತಿ ಲಾಂಗ್ ಟರ್ಮ್ ಅಲ್ಲಿ ನೀವು ಥಿಂಕ್ ಮಾಡ್ಬೇಕಾಗುತ್ತೆ, ಅಲ್ಲೇ ನಿಮ್ಗೆ ವೆಲ್ತ್ ಅನ್ನೋದು ಪಾಸಿಬಲ್ ಇದೆ ಕ್ರಿಯೇಟ್ ಮಾಡೋದಕ್ಕೆ. ಓಕೆನಾ, ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಲಾಸ್ಟ್ ನಾಟ್ ಗಿವಿಂಗ್ ಟೈಮ್, ಅದೇ ನಾನು ನಿಮ್ಗೆ ಹೇಳಿದ, ನೀವು ಮ್ಯೂಚುವಲ್ ಫಂಡ್ ಅಂತ ನೀವು ಡಿಸೈಡ್ ಆದ್ರೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಮಿನಿಮಮ್ 10 ವರ್ಷ 15 ವರ್ಷ ಮಾಡಬೇಕು. ಅವಾಗ್ಲೇನೆ ನಿಮ್ದು ಕಾಂಪೌಂಡಿಂಗ್ ಆಗ್ತಾ ಬರುತ್ತೆ ನಿಮ್ ದುಡ್ಡು ಏನಿದೆ ಅದು. ಸೊ ಪ್ಲೀಸ್ ಯಾವಾಗಿದ್ರು ಲಾಂಗ್ ಟರ್ಮ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಂತ ನೀವು ಓನ್ ಆಗಿ ಇನ್ವೆಸ್ಟ್ ಮಾಡೋದು ಬೇಕಾದ್ರೆ ನೀವು 50 ವರ್ಷಕ್ಕೆ ತೆಗೆದ್ಬಿಡ್ರಿ. ಬಟ್ ಮ್ಯೂಚುವಲ್ ಫಂಡ್ಸ್ 15 ವರ್ಷ 20 ವರ್ಷ ನಿಮ್ಗಾಗಿಲ್ಲ ನಿಮ್ ಮಕ್ಕಳಾಗುತ್ತೆ. ಸೊ ಪ್ಲೀಸ್ ಎಷ್ಟಾದ್ರೆ ಅಷ್ಟು ಹೇಳಿರಿ, ಅವಾಗಲೇ ನಿಮಗೆ ರಿಯಲ್ ಕಾಂಪೌಂಡಿಂಗ್ ಪವರ್ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಮೇಜರ್ ಆಗಿ ಜನಗಳು ಮಿಸ್ಟೇಕ್ಸ್ ಮಾಡ್ತಾರೆ, ಅದನ್ನ ನಾನು ತಿಳಿಸಿದ್ದೀನಿ. ಪ್ಲೀಸ್ ನೋಟ್ ಮಾಡ್ಕೊಳ್ರಿ. ನೋಟ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ಇರುತ್ತೆ, ಸೇವ್ ಮಾಡ್ಕೊಂಡಿರಿ, ತಲೆಯಲ್ಲಿ ಒಂದು ಪಕ್ಕ ಇಟ್ಕೊಂಡಿರಿ. ಬಿಕಾಸ್ ಯಾರನ್ನ ಬೇರೆಯವರಾದ್ರೂ ಮಾಡೋ ಮಿಸ್ಟೇಕ್ಸ್ ನೀವು ಒಂದ್ಸಲ ಹೇಳ್ಬೇಕಾಗುತ್ತೆ. ಸೊ ಪ್ಲೀಸ್ ತಪ್ಪು ಮಾಡೋರಿಗೆ ನೀವು ಕೂಡ ಹೇಳ್ರಿ, ಎಲ್ಲ ಮಿಸ್ಟೇಕ್ಸ್ ಆಗುತ್ತೆ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಇಷ್ಟು ಪಾಯಿಂಟ್ಸ್ ಅನ್ನೋದು ಇರುತ್ತೆ. ಸೊ ನಾವು ನೆಕ್ಸ್ಟ್ ಬಂದ್ಬಿಟ್ಟು ನಾವು ತಿಳ್ಕೊಳ್ಳೋಣ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್. ಸೊ ನಾನು ನೋಟ್ ಮಾಡ್ಕೊಂತೀನಿ ಮತ್ತೆ ನಾನು ನಿಮಗೆ ಹೇಳ್ತೀನಿ. ಓಕೆನಾ. ಎಸ್ ಗೈಸ್, ಇವಾಗ ಬಂದ್ಬಿಟ್ಟು ನಾವು ನಿಮಗೆ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮೇಜರ್ ಆಗಿ ಫಸ್ಟ್ ಬಂದ್ಬಿಟ್ಟು ನಾವು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತ ಕರಿತೀರಿ. ಸೆಕೆಂಡ್ ಬಂದ್ಬಿಟ್ಟು ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂತ ಕರಿತೀರಿ. ಥರ್ಡ್ ಬಂದು ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಅಂತ ಕರಿತೀರಿ. ಫೋರ್ತ್ ಬಂದ್ಬಿಟ್ಟು ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂತ ಬರುತ್ತೆ. ಅಂಡ್ ಸಾರಿ ಮರ್ತೋಗಿದ್ದೀನಿ, ಇನ್ನೂ ಒಂದಿದೆ. ಸೊ ಅದು ಬಂದ್ಬಿಟ್ಟು ಏನು ಅಂತ ಅಂದ್ರೆ ನಮ್ದು ELSS ಅಂತ ಬಂದ್ಬಿಟ್ಟು ಒಂದು ಫಂಡ್ಸ್ ಬರುತ್ತೆ, ಮ್ಯೂಚುವಲ್ ಫಂಡ್ಸ್. ಅದು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೇನೆ, ಮರ್ತೋಗ್ಬಿಟ್ಟೆ ನಾನು ಸರಿಯಲ್ಲಿ. ಓಕೆನಾ. ಸೊ ಇಷ್ಟು ನೀವು ಕಲ್ತ್ಕೊಂತೀರಾ. ಇದರಲ್ಲಿ ನೀವು ಬಂದ್ಬಿಟ್ಟು ಫಸ್ಟ್ ಏನ್ ಕಲ್ತಿರ ಅಂದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನೀವು ಇದನ್ನ ಇನ್ವೆಸ್ಟ್ ಮಾಡ್ತೀರಾ ಈಕ್ವಿಟೀಸ್ ಅಲ್ಲಿ, ಇನ್ವೆಸ್ಟ್ ಮಾಡ್ತೀರಾ ಸ್ಟಾಕ್ಸ್. ಈಕ್ವಿಟೀಸ್ ಸ್ಟಾಕ್ಸ್ ಅಂತ ನೀವು ಅರ್ಥ ಮಾಡ್ಕೊಳ್ರಿ. ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಆಗುತ್ತೆ. ಅಂಡ್ ಇದ್ರದ್ದು ರಿಸ್ಕ್ ಏನಿರುತ್ತೆ ಸರ್ ಅಂತಂದ್ರೆ, ರಿಸ್ಕ್ ಏನಿರುತ್ತೆ ಅಂದ್ರೆ ಸಿಂಪಲ್, ಇದ್ರಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿನೇ ಇರುತ್ತೆ, ಹೈ ರಿಸ್ಕ್. ಬಟ್ ಇದ್ರಲ್ಲಿ ಹೈ ರಿಟರ್ನ್ ಕೂಡ ಬರುತ್ತೆ. ಹೈ ರಿಸ್ಕ್ ಅಂಡ್ ಹೈ ರಿಟರ್ನ್ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆನಾ. ಸೊ ಈ ತರ ನಿಮಗೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ವರ್ಕ್ ಆಗುತ್ತೆ. ಏನ್ ಮಾಡ್ತಾರೆ, ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ನೀವು ದುಡ್ಡು ಹಾಕಿದ್ರೆ ಆ ದುಡ್ಡೆಲ್ಲ ಹೋಗ್ಬಿಟ್ಟು ಸ್ಟಾಕ್ಸ್ ಎಲ್ಲ ಇನ್ವೆಸ್ಟ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ಹೈ, ಫುಲ್ ಹೈಯೆಸ್ಟ್ ಅಂತ ಏನಿಲ್ಲ, ಬೇರೆದು ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಹೈ ರಿಟರ್ನ್ಸ್ ಮತ್ತೆ ಹೈ ರಿಸ್ಕ್ ಅನ್ನೋದು ಇರುತ್ತೆ. ಓಕೆನಾ. ಸೊ ಸೆಕೆಂಡ್ ಬರೋಣ. ಸೆಕೆಂಡ್ ಬಂದ್ಬಿಟ್ಟು ನಮ್ದು ಡೆಟ್ ಮ್ಯೂಚುವಲ್ ಫಂಡ್ ಅಂತ ಹೇಳ್ಬಿಟ್ಟು. ಸೊ ಈ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಏನಾಗುತ್ತೆ, ಇವ್ರು ಇನ್ವೆಸ್ಟ್ ಮಾಡ್ತಾರೆ. ಇವ್ರು ಇನ್ವೆಸ್ಟ್ ಮಾಡೋದು ಬಂದ್ಬಿಟ್ಟು ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಗೌರ್ಮೆಂಟ್ ಬಾಂಡ್ಸ್ ಇರುತ್ತೆ, ಕೆಲವು ಇದು ಡಿಬೆಂಚರ್ಸ್ ಇರ್ತವೆ, ಕಾರ್ಪೊರೇಟ್ ಬಾಂಡ್ಸ್ ಇರ್ತವೆ, ಕಾರ್ಪೊರೇಟ್ ಡಿಬೆಂಚರ್ಸ್ ಇರ್ತವೆ. ಇದರಲ್ಲಿ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಇದರಲ್ಲಿ ಲೋ ರಿಸ್ಕ್ ಇರುತ್ತೆ. ಇದರಲ್ಲಿ ರಿಸ್ಕ್ ಬಂದ್ಬಿಟ್ಟು ನಿಮ್ಗೆ ಲೋ ರಿಸ್ಕ್ ಇರುತ್ತೆ. ಅಂಡ್ ರಿಟರ್ನ್ ಬಂದ್ಬಿಟ್ಟು ನಿಮ್ಗೆ ಸ್ಟೇಬಲ್ ಇರುತ್ತೆ. ರಿಟರ್ನ್ಸ್ ಬಂದ್ಬಿಟ್ಟು ನಿಮ್ಗೆ ಸ್ಟೇಬಲ್ ರಿಟರ್ನ್ಸ್ ಇರುತ್ತೆ. ಇದರಲ್ಲಿ ನಿಮ್ಗೆ ಒಂದು ಸ್ವಲ್ಪ ಫಿಕ್ಸ್ ಇರುತ್ತೆ. ಬಿಕಾಸ್ ಬಾಂಡ್ಸ್ ಇನ್ವೆಸ್ಟ್ ಮಾಡೋದು ನಿಮ್ಗೆ ಗೊತ್ತು, ಒಂದು ಸ್ವಲ್ಪ ಫಿಕ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೋದು ಕೊಡ್ತಾ ಇರ್ತಾರೆ. ಸೊ ಆ ರೀತಿ ನೀವು ನೋಡಕ್ ಹೋದ್ರೆ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಅವರು ಬಾಂಡ್ಸ್ ಡಿಬೆಂಚರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಎಕ್ಸೆಟ್ರಾ ತುಂಬಾ ಇರ್ತಾರೆ, ಅದೆಲ್ಲ ಇನ್ವೆಸ್ಟ್ ಮಾಡ್ಕೊಂತಾರೆ. ಬಟ್ ಇದರಲ್ಲಿ ನಿಮಗೆ ರಿಸ್ಕ್ ಅನ್ನೋದು ಒಂದು ಸ್ವಲ್ಪ ಕಮ್ಮಿ ಇರುತ್ತೆ. ರಿಟರ್ನ್ಸ್ ಹೈ ರಿಟರ್ನ್ಸ್ ಇರಲ್ಲ, ಒಂದು ಸ್ಟೇಬಲ್ ರಿಟರ್ನ್ಸ್ ಅನ್ನೋದು ನಿಮ್ಗೆ ಬರ್ತಾ ಇರುತ್ತೆ. ಓಕೆನಾ. ಸೊ ಸೆಕೆಂಡ್ ಆಯ್ತು. ಥರ್ಡ್ ಬರೋಣ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್. ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು, ಇದು ಎರಡಕ್ಕೂ ಇನ್ವೆಸ್ಟ್ ಮಾಡ್ತಾರೆ. ಯಾವ ಎರಡು ಸರ್, ಈಕ್ವಿಟಿಗೆ ಡೆಟ್ಗೆ ಎರಡಕ್ಕೂ ಇನ್ವೆಸ್ಟ್ ಮಾಡೋದನ್ನ ಹೈಬ್ರಿಡ್ ಅಂತ ಹೇಳ್ತಾರೆ. ಸೊ ಇವ್ರೇನ್ ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ, ಸ್ಟಾಕ್ಸ್ ಅಲ್ಲೂ ಇನ್ವೆಸ್ಟ್ ಮಾಡ್ತಾರೆ, ಬಾಂಡ್ಸ್ ಅಲ್ಲೂ ಇನ್ವೆಸ್ಟ್ ಮಾಡ್ತಾರೆ, ಸೊ ಡೆಟ್ಸ್ ಅಲ್ಲೂ ಇನ್ವೆಸ್ಟ್ ಮಾಡ್ತಾರೆ. ಸೊ ಈ ಕಾರಣಕ್ಕೆ ನಿಮ್ಗೆ ಇಲ್ಲೇನಾಗುತ್ತೆ ಅಂತಂದ್ರೆ ನಿಮ್ಗೆ ಸೇಮ್ ಆಗೋಗುತ್ತೆ. ಏನಾಗುತ್ತೆ ಅಂದ್ರೆ ನಿಮ್ಗೆ ಬ್ಯಾಲೆನ್ಸ್ ಆಗೋಗುತ್ತೆ. ಇದ್ರಲ್ಲಿ ಎರಡು ಸೇಮ್ ಇರುತ್ತೆ, ರಿಸ್ಕ್ ಅಷ್ಟೇ ಇರುತ್ತೆ, ಇದು ಇರುತ್ತೆ. ಸೊ ನಿಮ್ಗೆ ಬ್ಯಾಲೆನ್ಸ್ ರಿಸ್ಕ್ ಇರುತ್ತೆ. ಯಾಕಂತಂದ್ರೆ ನಿಮ್ದು ಇಲ್ಲಿ ಹೈ ರಿಸ್ಕ್ ಇರೋದು, ಇಲ್ಲಿ ಲೋ ರಿಸ್ಕ್ ಇರೋದ್ರೆ ಒಂದು ಸ್ವಲ್ಪ ಹೈ ಲೋ ಮಿಕ್ಸ್ ಮಾಡಿದ್ರೆ ನಿಮಗೆ ಮೀಡಿಯಂ ಆಗುತ್ತೆ. ರಿಸ್ಕ್ ಬಂದು ನಿಮಗೆ ಮೀಡಿಯಂ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ. ರಿಟರ್ನ್ಸ್ ಬಂದ್ಬಿಟ್ಟು ನಿಮಗೆ ಸ್ಟೇಬಲ್ ರಿಟರ್ನ್ಸ್ ಅನ್ನೋದು ಸಿಗ್ತಾ ಇರುತ್ತೆ. ಓಕೆನಾ. ಸೊ ಇದು ಬಂದ್ಬಿಟ್ಟು ಮೂರನೇದು ಈ ವರ್ಕ್ ಆಗುತ್ತೆ. ನಾಲ್ಕನೇದು ಬಂದ್ಬಿಟ್ಟು ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತೀವಿ. ಸೊ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನಿಫ್ಟಿ ಆಗ್ಬೋದು, ಸೆನ್ಸೆಕ್ಸ್ ಆಗ್ಬೋದು, ಈ ತರ ಇದ್ರಲ್ಲಿ ನೀವು ಇನ್ವೆಸ್ಟ್ ಮಾಡೋದನ್ನ ನಾವು ನಿಮಗೆ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ ಅಂತ ಕರೀತಾರೆ. ಸೊ ಇದ್ರದ್ದು ಬಂದ್ಬಿಟ್ಟು ನಿಮಗೆ ರಿಸ್ಕ್ ಏನಿರುತ್ತೆ ಸರ್ ಅಂತಂದ್ರೆ, ರಿಸ್ಕ್ ಸಿಂಪಲ್ ಸೇಮ್ ಇದು ಹೆಂಗಿರುತ್ತೋ ಅದು ಅದೇ ಇರುತ್ತೆ. ಮಾಡರೇಟ್ ರಿಸ್ಕ್ ಇರುತ್ತೆ, ಸ್ಟೇಬಲ್ ರಿಟರ್ನ್ಸ್ ಇರುತ್ತೆ, ಹೈ ರಿಟರ್ನ್ಸ್ ಸೇಮ್ ಮಾರ್ಕೆಟ್ ಈ ರಿಟರ್ನ್ ಕೊಡುತ್ತೋ ಅದೇ ಇದು ಇರುತ್ತೆ. ಸೊ ಇನ್ನು ಎಕ್ಸ್ಟ್ರಾ ಏನು ಇರಲ್ಲ. ಫಾರ್ ಎಕ್ಸಾಂಪಲ್ ನಿಫ್ಟಿ ಏನ್ ಪರ್ಫಾರ್ಮ್ ಮಾಡುತ್ತೋ ಅದ್ರ ಪ್ರಕಾರ ಇದು ಪರ್ಫಾರ್ಮ್ ಮಾಡುತ್ತೆ. ಓಕೆನಾ. ಇದು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರೆ ಇದು ಚೆನ್ನಾಗಿ ಮಾಡುತ್ತೆ, ಸಿಂಪಲ್. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ELSS ಮ್ಯೂಚುವಲ್ ಫಂಡ್ ಅಂತ ಹೇಳ್ಬಿಟ್ಟು. ELSS ಅಂತ ಅಂದ್ರೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂತ ನಾವು ಕರಿತೀರಿ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಈ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೀವ್ ಏನ್ ಇನ್ವೆಸ್ಟ್ ಮಾಡ್ತೀರಾ ಆ ದುಡ್ಡು ನಿಮ್ಗೆ ಲಾಕ್ ಇನ್ ಆಗೋಗುತ್ತೆ. 3 ವರ್ಷದವರೆಗೂ ನೀವು ತೆಗಿಯೋದಕ್ಕೆ ಆಗೋದಿಲ್ಲ. 3 years ವರೆಗೂ ನೀವು ಎಕ್ಸ್ಟ್ರಾ ಟ್ರೈ ಮಾಡೋದು ತಗೊಳಕ್ ಆಗಲ್ಲ. ಇದು ಲಾಕ್ ಆಗೋಗುತ್ತೆ 3 years ವರೆಗೂ ನೀವು ಏನ್ ದುಡ್ಡು ಹಾಕ್ತಿರ್ತೀರಾ ಅದನ್ನ. ಅಂಡ್ ಇನ್ನೊಂದ್ ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ನಿಮ್ಗೆ ಏನ್ ಸರ್ ಬೆನಿಫಿಟ್ಸ್, ELSS ಅಂದ್ರೆ ಏನು ಸರ್, ಏನೋ ಸೇವಿಂಗ್ ಸ್ಕೀಮ್ ಅಂತ ಇದೆ. ಇದು ನಮ್ಗೆ ಏನಾಗುತ್ತೆ ಸರ್ ಅಂತಂದ್ರೆ ಇದರಿಂದ ಮೇನ್ ಆಗಿ ನಿಮ್ಗೆ ಟ್ಯಾಕ್ಸ್ ಅನ್ನೋದು ಉಳಿಯುತ್ತೆ. ಸೊ ಇದು ಬಂದ್ಬಿಟ್ಟು ನಾವು ಟ್ಯಾಕ್ಸ್, ಇದು ಇನ್ನೊಂದು ಹೆಸರು ಇದೆ, ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್ ಅಂತ ನಾವು ಕರಿತೀವಿ.
ಎಂತಕ್ಕೆ ಅಂತಂದ್ರೆ ನಮ್ಮ ಓಲ್ಡ್ ಟ್ಯಾಕ್ಸ್ ರಿಜಿಮ್ ಏನಿದೆ ಅದರಲ್ಲಿ ಮಾತ್ರ ನಿಮ್ಗೆ 80C ಅಂತ ಹೇಳ್ಬಿಟ್ಟು ಒಂದು ಸೆಕ್ಷನ್ ಬರುತ್ತೆ. ಸೊ 80C ಸೆಕ್ಷನ್ ಪ್ರಕಾರ ನೀವು 1,50,000ವರೆಗೂ ನೀವು ಟ್ಯಾಕ್ಸ್ ಫ್ರೀಯಾಗಿ ದುಡ್ಡನ್ನ ನೀವು ಯೂಸ್ ಮಾಡ್ಕೊಬಹುದು, ನೀವು ಡಿಡಕ್ಟ್ ಮಾಡ್ಕೊಬಹುದು, ನಿಮ್ದು ಏನಿದೆ ಅದನ್ನ ಆರಾಮಾಗಿ ಡಿಡಕ್ಟ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಬಹುದು. ಸೊ ಆ ತರ ನಿಮ್ಗೆ ಇದು ಯೂಸ್ಫುಲ್ ಆಗುತ್ತೆ. ಸೊ ಇದನ್ನ ಬಂದ್ಬಿಟ್ಟು ನೀವು ಕೇಳಿದ್ರೆ ಒಂದ್ ಸ್ವಲ್ಪ ನೀವು ಇದೆಲ್ಲ ಇನ್ವೆಸ್ಟ್ ಮಾಡ್ರಿ, ಇದ್ರಲ್ಲಿ ಕೂಡ ಇನ್ವೆಸ್ಟ್ ಮಾಡ್ರಿ. ಸೀನಿಯರ್ ಸಿಟಿಸನ್ಸ್ ಏನಿರ್ತಾರೆ ಮೇಜರ್ ಆಗಿ ಅವರು ಇದಕ್ಕೋಸ್ಕರನೇ ನೋಡ್ತಾರೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ನಾವೇನೇನ್ ಹೇಳ್ತೀರಿ ಅಂತಂದ್ರೆ ಇಷ್ಟು ಟೈಪ್ಸ್ ಇರುತ್ತೆ. ಸೊ ಟೈಪ್ಸ್ ಮುಗ್ದಿದ್ದೇನೆ, ಇವಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದಿದೆ, ವೈ ಮ್ಯೂಚುವಲ್ ಫಂಡ್ಸ್ ಆರ್ ಬೆಸ್ಟ್ ಅಂಡ್ ಸೇಫೆಸ್ಟ್ ಅಂತ ನಾವು ನೋಡೋಣ ಇವಾಗ. ಎಸ್ ಗೈಸ್, ಇವಾಗ ಬಂದು ನಾವು ವೈ ಮ್ಯೂಚುವಲ್ ಫಂಡ್ಸ್ ಆರ್ ಬೆಸ್ಟ್ ಅಂಡ್ ಸೇಫೆಸ್ಟ್ ಅಂತ ತಿಳ್ಕೊಂತಿದ್ದೀವಿ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಫಸ್ಟ್ ಪಾಯಿಂಟ್ ಇದು ಬಂದು ತುಂಬಾ ಈಸಿ ಟು ಸ್ಟಾರ್ಟ್. ಈಗ ನೀವು ಇಂಡಿವಿಜುವಲ್ ಆಗಿ ನೀವು ಟ್ರೇಡ್ ಮಾಡ್ತೀರಾ, ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಡೈರೆಕ್ಟ್ ಆಗಿ ನೀವು ಬಂದು ಕಲ್ತ್ಕೊಂಡು ಮಾಡಿ ಅವೇನಿರಲ್ಲ. ಬಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಇವತ್ತು ಅನ್ಕೊಂಡ್ರೆ ನೀವು ಇವತ್ತು ಒಂದು ದಿನ ಟೈಮ್ ಕೊಟ್ಬಿಟ್ಟು ನೀವು ಮ್ಯೂಚುವಲ್ ಫಂಡ್ ಬಗ್ಗೆ ಕಂಪ್ಲೀಟ್ ರಿಸರ್ಚ್ ಮಾಡಿ ಸ್ಟಾರ್ಟ್ ಮಾಡ್ಬಿಡುವುದು ತುಂಬಾ ಈಸಿಯಾಗಿ ಇನ್ವೆಸ್ಟ್ ಮಾಡೋದಕ್ಕೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಡೈವರ್ಸಿಫಿಕೇಶನ್ ಅನ್ನೋದು ಇರುತ್ತೆ. ನೀವೇನ್ ದುಡ್ಡು ಹಾಕ್ತಿದ್ದೀರಾ ಅದು ಬಂದ್ಬಿಟ್ಟು ನಿಮಗೆ ಬೇರೆ ಬೇರೆ ಸ್ಟಾಕ್ಸ್, ಬೇರೆ ಬೇರೆ ಬಾಂಡ್ಸ್ಗೆ ಹೋಗ್ತಾ ಇರುತ್ತೆ. ಸೊ ಇದರಿಂದ ನಿಮಗೆ ಡೈವರ್ಸಿಫಿಕೇಶನ್ ಅನ್ನೋದು ಇರುತ್ತೆ. ಒಂದೇ ಕಡೆ ದುಡ್ಡು ಸಿಗಾಕೊಂಡಿರಲ್ಲ, ಬೇರೆ ಬೇರೆದಕ್ಕೆ ಹೋಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಇದನ್ನ ನಿಮ್ಮ ದುಡ್ಡನ್ನ ಮ್ಯಾನೇಜ್ ಮಾಡೋದು ಬಂದು ಒಬ್ಬ ಪ್ರೊಫೆಷನಲ್. ನೀವು ಕೇಳಿದ್ರೆ ಒಬ್ಬ ಇಂಡಿವಿಜುವಲ್ ದುಡ್ಡು ಜಾಸ್ತಿ ಮಾಡ್ತಾನೆ, ಒಬ್ಬ ಫಂಡ್ ಮ್ಯಾನೇಜರ್ ಜಾಸ್ತಿ ದುಡ್ಡನ್ನು ಬಿಟ್ಬಿಡ್ರಿ, ನಾಲೆಜ್ ಇಟ್ಕೊಳ್ಳೋದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಬ್ಬ ಇಂಡಿವಿಜುವಲ್ ಜಾಸ್ತಿ ತಲೆ ಇದೆ ಅಂತ, ಪ್ರೊಫೆಷನಲ್ ಜಾಸ್ತಿ ತಲೆ ಇದೆ ಅಂತಂದ್ರೆ 110% ಸ್ಟಾಕ್ ಮಾರ್ಕೆಟ್ ನ ಓದಿರೋರ್ಗೇನೆ, ಅವ್ರ ಎಕ್ಸ್ಪೀರಿಯನ್ಸ್ ಇರೋರ್ಗೇನೆ ಖಂಡಿತವಾಗ್ಲೂ ಇರುತ್ತೆ. ಸೊ ಒಬ್ಬ ಪ್ರೊಫೆಷನಲ್ಸ್ ಬಂದು ನಿಮ್ಮ ದುಡ್ಡನ್ನ ಮ್ಯಾನೇಜ್ ಮಾಡ್ತಿರ್ತಾನೆ. ಸೊ ಇದು ಬಂದ್ಬಿಟ್ಟು ನಮಗೆ ಬೆಸ್ಟ್ ಪಾಯಿಂಟ್. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಸ್ಮಾಲ್ ಕೂಡ ಇನ್ವೆಸ್ಟ್ ಮಾಡಬಹುದು. ಸ್ಮಾಲ್ ಇನ್ವೆಸ್ಟ್ಮೆಂಟ್ಸ್ ಕೂಡ ಪಾಸಿಬಲ್ ಇದೆ. ನೀವು ತಿಂಗಳು ₹1,000 ಹಾಕ್ಬೋದು, ₹2,000 ಹಾಕ್ಬೋದು, ₹500 ಹಾಕ್ಬೋದು. ನೀವು ಹುಡುಕಿ ₹500 ಸ್ಟಾರ್ಟ್ ಮಾಡಬಹುದು ಮ್ಯೂಚುವಲ್ ಫಂಡ್ಸ್ ತಿಂಗಳು ಹಾಕೋದು. ಓಕೆನಾ. ಸೊ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅನ್ನೋದು ಪಾಸಿಬಲ್ ಇದೆ. ಎಸ್ ಗೈಸ್, ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಟೈಮ್ ಸೇವಿಂಗ್. 90% ಪ್ರಾಬ್ಲಮ್ ಇರೋದೇ ಜನಗಳಿಗೆ ಬಂದ್ಬಿಟ್ಟು ಟೈಮ್ ಇರಲ್ಲ. ಬಿಕಾಸ್ ಅವರು ವರ್ಕ್ ಮಾಡ್ತಿರ್ತಾರೆ. ಏನಾಗಿರ್ಬೋದು, ಅವರು ಕಾರ್ಪೊರೇಟ್ ಪರ್ಸನ್ ಆಗ್ಬೋದು, ಬಿಸ್ನೆಸ್ ಇಟ್ಕೊಂಡಿರ್ಬೋದು, ಗೌರ್ಮೆಂಟ್ ಜಾಬ್ಸ್ ಇರ್ಬೋದು. ಟೈಮ್ ಅನ್ನೋದು ತುಂಬಾ ಪ್ರೀಶಿಯಸ್. ಸೊ ಅವ್ರಿಗೆ ಅಷ್ಟು ಟೈಮ್ ಕೊಡೋದಕ್ಕೆ ಆಗಲ್ಲ, ಅವ್ರ ಕೆಲಸದಲ್ಲಿ ಬಿಸಿ ಇರ್ತಾರೆ. ಬಟ್ ಸ್ಟಿಲ್ ಅವರು ದುಡ್ಡು ಇನ್ವೆಸ್ಟ್ ಮಾಡಬೇಕು, ಅದು ದುಡ್ಡನ್ನ ಗ್ರೋ ಮಾಡಬೇಕು ಅಂತ ಇರುತ್ತೆ. ಅಂತವ್ರಿಗೆ ಮ್ಯೂಚುವಲ್ ಫಂಡ್ಸ್ ಅನ್ನೋದು ಬೆಸ್ಟ್ ಇರುತ್ತೆ. ಓಕೆ. ಅಂಡ್ ಇದರಲ್ಲಿ ನಿಮ್ದು ತುಂಬಾ ಸೇಫೆಸ್ಟ್ ಇರುತ್ತೆ. ಬಿಕಾಸ್ ಎಲ್ಲಾ ಕಡೆಯಿಂದ ನೀವು ನೋಡ್ರೆ ಎಲ್ಲ ಸೇಫೆಸ್ಟ್ ಪಾಯಿಂಟ್ ಇದೆ, ನಿಮ್ಗೆ ನೆಗೆಟಿವ್ ಅನ್ನೋದು ಏನು ಇಲ್ಲ. ಸೊ ಆದ್ರಿಂದ ಇದು ನಿಮಗೆ ಬೆಸ್ಟ್ ಅಂಡ್ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟ್ ಯಾವ್ದಾನ ಇದೆ ಅಂತಂದ್ರೆ ಫಸ್ಟ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತೀನಿ, ಆಮೇಲೆ ನಾನು ETF ಹೋಗ್ತೀನಿ, ಆಮೇಲೆ ಅವ್ರು ನನ್ನ ಇನ್ವೆಸ್ಟ್ಮೆಂಟ್ ಪರ್ಸನಲ್ ಆಗಿ ಮಾಡೋದು ಹೇಳ್ತೀನಿ, ಆಮೇಲೆ ನಾನು ಟ್ರೇಡಿಂಗ್ಗೆ ಹೋಗೋದು. ಓಕೆನಾ. ಸೊ ಇಷ್ಟು ಇದಿರುತ್ತೆ. ಇವಾಗ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಮ್ದು ಏನಿದೆ, ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಾನು ಫಸ್ಟ್ ನಾನು ಏನ್ ಮಾಡ್ತೀನಿ, ನಾನು ಒಂದು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಏನ್ ಮಾಡ್ತೀನಿ, ಏನ್ ನೋಡ್ಬೇಕು, ನೀವೇನ್ ನೋಡ್ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತಿದ್ದೀನಿ. ಬನ್ನಿ ಫಸ್ಟ್ ನೋಟ್ ಮಾಡ್ಕೊಂಬೋಣ. ಓಕೆನಾ. ಇವಾಗ ಯಾರೇ ಆದ್ರೂ ಸರಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಏನೇನ್ ನೋಡ್ಬೇಕು ಅಂತಂದ್ರೆ ಅದ್ರಲ್ಲಿ ಫಸ್ಟ್ ಪಾಯಿಂಟ್ ಬರೋದು ನಮ್ಮ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಕರೀತೀವಿ. ಸರಿ, ಎಕ್ಸ್ಪೆನ್ಸ್ ರೇಷಿಯೋ ಅಂದ್ರೆ ಏನು ಅಂತಂದ್ರೆ ಸಿಂಪಲ್. ನೀವೇನ್ ಇನ್ವೆಸ್ಟ್ ಮಾಡ್ತಿರ್ತೀರ ತಿಂಗಳು ದುಡ್ಡು, ಇದನ್ನ ಮ್ಯಾನೇಜ್ ಮಾಡ್ತಾರಲ್ಲ ಪ್ರೊಫೆಷನಲ್ಸ್, ಅವ್ರು ಫ್ರೀಯಾಗಂತೂ ಮಾಡೋದಿಲ್ಲ. ತಿಂಗಳಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಹೇಳ್ಬಿಟ್ಟು ಅವರು ನಿಮ್ಗೆ ವರ್ಷಕ್ಕೆ ಒಂದ್ಸಲ ತಗೊಂಡಿರ್ತಾರೆ. ಸೊ ಅದು ಎಷ್ಟು ಕಮ್ಮಿ ಇದ್ರೆ ಅಷ್ಟು ಒಳ್ಳೇದು. ಸೊ ಎಷ್ಟು ಲೋ ಆಗಿದ್ರೆ ಅಷ್ಟು ಒಳ್ಳೇದು. ನಾನು ಇದನ್ನು ಹಾಕ್ಬಿಡ್ತೀನಿ, ಲೋ ಇಸ್ ಬೆಟರ್ ಅಂತ ಹಾಕ್ಬಿಡೋಣ. ಓಕೆನಾ. ಎಷ್ಟು ಲೋ ಇದ್ರೆ ಅಷ್ಟು ಬೆಟರ್. ಲೋ ಇಸ್ ಬೆಟರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕನ್ಸಿಸ್ಟೆಂಟ್ ರಿಟರ್ನ್ಸ್ ಅನ್ನೋದು ಇರುತ್ತೆ. ಕನ್ಸಿಸ್ಟೆಂಟ್ ರಿಟರ್ನ್ಸ್ ನ ಹುಡುಕ್ಬೇಕು, ನಾಟ್ ಹೈಯರ್ ರಿಟರ್ನ್ಸ್. ನಾನು ನಿಮ್ಗೆ ಇದನ್ನು ಹೇಳ್ತಿದ್ದೀನಿ. ರಿಟರ್ನ್ಸ್ ಅನ್ನೋದು ಲೈಕ್ ಫಾರ್ ಎಕ್ಸಾಂಪಲ್ ಲಾಸ್ಟ್ 10 ವರ್ಷದ ರಿಟರ್ನ್ಸ್ ನೀವು ನೋಡ್ತೀರಾ ಅಂತಂದ್ರೆ ಅವರು ಇಯರ್ಲಿ 10%, 11, 12 ಮತ್ತೆ 10 ಮತ್ತೆ 8 ಮತ್ತೆ 9 ಮತ್ತೆ 10 ಈ ತರ ಒಂದು ಕನ್ಸಿಸ್ಟೆಂಟ್ ಆಗಿ ಕೊಡ್ತಿದ್ರೆ ಸರಿ. ಅದು ಬಿಟ್ಟು ಫಾರ್ ಎಕ್ಸಾಂಪಲ್ 10 ವರ್ಷ ನೋಡಿದ್ರೆ ಒಂದ್ಸಲ 3% ಕೊಡ್ತಿರ್ತೀವಿ ವರ್ಷಕ್ಕೆ, ಅದಾದ್ಮೇಲೆ 8% ಹೋಯ್ತು, ಮತ್ತೆ ಒಂದೇ ಸಲ 14% ಹೋಯ್ತು, ಮತ್ತೆ 2% ಬಂದ್ಬಿಡ್ತು. ಆ ತರ ನಾನು ಹೈಯರ್ ನೋಡೋದಕ್ಕೆ ಹೋಗಲ್ಲ. ಮತ್ತೆ ಲಾಸ್ಟ್ ಇವೆಲ್ಲ ಹಿಂಗಿರುತ್ತೆ. ಮತ್ತೆ ಲಾಸ್ಟ್ ವರ್ಷ ಮಾತ್ರ ಒಂದು 16%, 17% ಇತ್ತು ಅಂತ ಅಂದ್ಬಿಟ್ಟು ನಾನು ಈ ವರ್ಷ 17% ಕೊಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾನು ಇನ್ವೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಎಂತಕ್ಕೆ ಅಂದ್ರೆ ನಾನು ಕನ್ಸಿಸ್ಟೆಂಟ್ ಬೇಕು. 8 to 10 ಅಲ್ಲಿ ಅವ್ರು ಕನ್ಸಿಸ್ಟೆಂಟ್ ಆಗಿ ಮಾಡ್ತಿದ್ದಾರೆ. ಸೊ ನಾನು ಕನ್ಸಿಸ್ಟೆಂಟ್ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ನಾನು ಕನ್ಸಿಸ್ಟೆಂಟ್ ರಿಟರ್ನ್ ನೋಡ್ತೀನಿ, ಹೈಯರ್ ರಿಟರ್ನ್ಸ್ ನಾನು ನೋಡೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಫಂಡ್ ಸೈಜ್, AUM ಅಂತ ಕರೀತೀರಿ, ಅಂದ್ರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಕರೀತೀರಿ. ಸೊ ಏನಾಗುತ್ತೆ ಅಂತಂದ್ರೆ ಓವರ್ ಆಲ್ ಸೈಜ್ ಏನಿದೆ ಫಂಡ್, ಎಷ್ಟು ಅಸೆಟ್ಸ್ ಮ್ಯಾನೇಜ್ ಮಾಡ್ತಾರೆ, ಎಷ್ಟು ಸಾವಿರ ಕೋಟಿಗಳನ್ನ ಇವ್ರು ಮ್ಯಾನೇಜ್ ಮಾಡ್ತಿದ್ದಾರೆ, ಇಷ್ಟು ಇದಕ್ಕೆ ದುಡ್ಡು ಬರ್ತಿದೆ ಮ್ಯೂಚುವಲ್ ಫಂಡ್ಸ್ಗೆ, ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ಸ್ ಎಷ್ಟು ಬರ್ತಿದೆ ಅನ್ನೋದು ನಾವು ನೋಡ್ಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಫಂಡ್ ಮ್ಯಾನೇಜರ್ ಟ್ರ್ಯಾಕ್ ರೆಕಾರ್ಡ್, ಯಾರು ದುಡ್ಡು ಮ್ಯಾನೇಜ್ ಮಾಡ್ತಿತ್ತಲ್ಲ ಫಂಡ್ ಮ್ಯಾನೇಜರ್. ಸೊ ನೀವು ಕೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಬೆಸ್ಟ್ ಅಂತ ಬಂದ್ರೆ ತುಂಬಾ ಜನ ಇದ್ದಾರೆ. ಅವ್ರ ಹೆಸರು ತುಂಬಾ ನನಗೆ ಶಂಕರನ್ ಅಂತ ಹೇಳ್ಬಿಟ್ಟು ಯಾರೊಬ್ರು ಬರ್ತಾರೆ. ಅವ್ರು ಬಂದ್ಬಿಟ್ಟು ನಮ್ಮ ICICI ಮ್ಯೂಚುವಲ್ ಫಂಡ್ ಅವರು ಇದು ಮಾಡ್ತಾರೆ. ಅವ್ರು 7 ಲಕ್ಷ ಕೋಟಿ ದುಡ್ಡನ್ನ ಅವರು ಮ್ಯಾನೇಜ್ ಮಾಡ್ತಾರೆ. ಅವ್ರದ್ದು ಒಂದು ಸಿಂಪಲ್ ಒಂದು ಲೈನ್ ಇದೆ, ನಾನು ನಿಮ್ಗೆ ಅದನ್ನ ಹೇಳ್ಬಿಡ್ತೀನಿ. ಓಕೆನಾ. ಅದು ನಾನು ಕೂಡ ನಂಬ್ತೀನಿ. ಏನು ಗೊತ್ತಾ, ಬೈ ರೈಟ್ ಹಿಟ್ ಟೈಟ್ ಅಂತ ಹೇಳಿ. ರೈಟ್ ಸ್ಟಾಕ್ಸ್ ನ ಬೈ ಮಾಡ್ರಿ,
ಟೈಟ್ ಆಗಿ ಕೂತ್ಕೊಳ್ರಿ, ಅದರಿಂದ ಹೋಗ್ಬಾರ್ದು. ರೈಟ್ ಸ್ಟಾಕ್ಸ್ ನ ಬೈ ಮಾಡಿ. ಸೊ ಸಿಂಪಲ್ ಅದೇ ಹೇಳೋದು, ಬೈ ರೈಟ್ ಸಿಟ್ ಟೈಟ್, ಇದೊಂದು ಅವ್ರ ಲೈನ್ ಇದೆ. ಸೊ ನಾನು ಒಂದ್ಸಲ ಎಲ್ಲ ಕೇಳೋದಕ್ಕೆ ಗುರುತಿದೆ. ಈ ತರ ತುಂಬಾ ಜನ ಇದ್ದಾರೆ ಸರ್. ನಮ್ಮ ಆಕ್ಸಿಸ್ ಬ್ಯಾಂಕ್ ಆಕ್ಸಿಸ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಯಾರು ಮ್ಯಾನೇಜ್ ಮಾಡ್ತಿದ್ದಾರೆ, ಅವರು ತುಂಬಾ ಜನ ಇರ್ತಾರೆ. ಸೊ ಅವ್ರದ್ದು ಟ್ರ್ಯಾಕ್ ರೆಕಾರ್ಡ್ ಏನಿದೆ, ಇದಕ್ಕಿಂತ ಮುಂಚೆ ಅವರು ಯಾವ ತರ ಕೆಲಸ ಮಾಡಿದ್ದಾರೆ, ಯಾವ ತರ ರಿಟರ್ನ್ಸ್ ಕೊಟ್ಟಿದ್ದಾರೆ, ಇದಕ್ಕೂ ಮುಂಚೆ ಕೆಲಸ ಮಾಡಿದ್ದಾರೆ ಅಂತೆಲ್ಲ ನಾವು ನೋಡ್ಬೇಕಿರುತ್ತೆ. ಓಕೆನಾ. ಅದಾದ್ಮೇಲೆ ಲಾಸ್ಟ್ ಅಂಡ್ ಇಂಪಾರ್ಟೆಂಟ್ ನಾನೇನ್ ಮಾಡ್ತೀನಿ ಅಂತಂದ್ರೆ, ಇವೆಲ್ಲ ನೋಡಾದ್ಮೇಲೆ ನಾನು ಕಂಪೇರ್ ಮಾಡ್ತೀನಿ. ಈ ತರ ಬಿಕಾಸ್ ನೀವು ನೋಡಕ್ ಹೋದ್ರೆ, ನೀವು ಒಂದು ಫಾರ್ ಎಕ್ಸಾಂಪಲ್ ನೀವು ಚೂಸ್ ಮಾಡ್ಕೊಂಡ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸಾವಿರಾರು ತರ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಕಂಪೇರ್ ಮಾಡ್ತೀನಿ, ಬೆಸ್ಟ್ ಯಾವ್ದು ಸಿಮಿಲರ್ ಆಗಿರೋದು ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಸಿಮಿಲರ್ ಆಗಿರ್ತವೆ. ಸೊ ಅದ್ರಲ್ಲಿ ಬೆಸ್ಟ್ ಯಾವ್ದು ನಾನು ಚೂಸ್ ಮಾಡಬೇಕು. ಸೊ ಅದನ್ನ ನಾನು ಮಾಡ್ತೀನಿ. ಓಕೆನಾ. ಇಷ್ಟನ್ನ ನಾನು ನೋಡ್ಕೊಂಡು ಆಮೇಲೆ ನಾನು ಇನ್ವೆಸ್ಟ್ ಮಾಡೋದಕ್ಕೆ ಹೋಗೋದು. ಬಟ್ ಲಾಸ್ಟ್ ಅಂಡ್ ಫೈನಲ್ ಬಂದ್ಬಿಟ್ಟು ನನ್ನ ನೀವು ಕೇಳಕ್ ಬಂದ್ರೆ, ನನ್ನ ಕೇಳ್ತೀರಾ ಅಂತಂದ್ರೆ, ನಾನು ಒಬ್ಬ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಒಬ್ಬ ಬಿಗಿನರ್ ತರ ಇನ್ವೆಸ್ಟ್ ಮಾಡಂಗಿದ್ರೆ ಹೇಗೆ ಮಾಡ್ತೀನಿ ಅದನ್ನ ನಾನು ಹೇಳ್ಕೊಟ್ಬಿಡ್ತೀನಿ. ಅಂಡ್ ನಾವು ವಿಡಿಯೋನ ಮುಗಿಸ್ಬಿಡೋಣ. ಓಕೆನಾ. ಎಸ್ ಗೈಸ್, ಇವಾಗ ಏನಾದ್ರು ನಾನು ಒಬ್ಬ ಬಿಗಿನರ್ ತರ ನಾನು ನಾಳೆ ದಿನ ಹೊಸದಾಗಿ ನಾನು ಸ್ಟಾರ್ಟ್ ಮಾಡ್ಬೇಕು ಮ್ಯೂಚುವಲ್ ಫಂಡ್ ಅಂತಂದ್ರೆ ನಾನು ಏನ್ ಮಾಡ್ತೀನಿ, ನಾನು ಫಸ್ಟ್ ಬಂದ್ಬಿಟ್ಟು ಐ ವಿಲ್ ಚೂಸ್ ಮೈ ಗೋಲ್ಸ್. ನನ್ನ ಮೈನ್ ಗೋಲ್ ಏನಿದೆ, ನಾನು ಟ್ಯಾಕ್ಸ್ ಸೇವಿಂಗ್ಗೋಸ್ಕರ ಮಾಡ್ತಾ ಇದ್ದೀನಾ, ಇಲ್ಲ ಅಂತಂದ್ರೆ ನಾನು ಗ್ರೋತ್ಗೋಸ್ಕರ ಮಾಡ್ತಾ ಇದ್ದೀನಾ, ನನ್ನ ಅಲ್ಟಿಮೇಟ್ ಗೋಲ್ ಅನ್ನೋದು ಏನಿದೆ ಅನ್ನೋದು ನಾನು ಫಸ್ಟ್ ತಿಳ್ಕೊಂತೀನಿ. ನನಗೆ ನನ್ನ ರಿಟೈರ್ಮೆಂಟ್ ಪ್ಲಾನ್ ಇದೆಯಾ, ಇಲ್ಲ ನನ್ನ ಮಕ್ಕಳು ಫ್ಯೂಚರ್ ಮಕ್ಕಳು ಏನಾಗ್ತಾರೆ ಅವ್ರಿಗೋಸ್ಕರ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ನಾನು ಫಸ್ಟ್ ಡಿಸೈಡ್ ಆಗ್ತೀನಿ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಅನಲೈಸ್ ಮಾಡ್ತೀನಿ, ನನ್ನ ರಿಸ್ಕ್ ಕೆಪಾಸಿಟಿ ಏನಿದೆ, ನಾನು ಎಷ್ಟು ರಿಸ್ಕ್ ಕೆಪಾಸಿಟಿ ಏನಿದೆ, ಸೊ ದಟ್ ನಾನು ಯಾವ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ನನಗೆ ಏನಾದ್ರು ರಿಸ್ಕ್ ತಗೊಳ್ಳೋದು ನಂಗೆ ಇಷ್ಟ ಇದೆ ಅಂತ ಅನ್ಕೊಳ್ಳಿ, ನಾನು ಸೀದಾ ಸ್ಮಾಲ್ ಕ್ಯಾಪ್ ಫಂಡ್ ನಾನು ಹಾಕ್ಬಿಡ್ತೀನಿ. ಸೊ ಅದ್ರಲ್ಲಿ ತುಂಬಾ ರಿಸ್ಕ್ ಇರುತ್ತೆ, ತುಂಬಾ ರಿಟರ್ನ್ಸ್ ಇರುತ್ತೆ. ಸೊ ಅದೇನಾದ್ರೂ ನನಗೆ ಸ್ವಲ್ಪ ರಿಸ್ಕ್ ಕಮ್ಮಿ ಬೇಕಾ, ನಾನು ಕಂಪ್ಲೀಟ್ ರಿಸ್ಕ್ ಫ್ರೀಗೆ ಹೋಗ್ತೀನಿ, ನಾನು ನಮ್ಮ ಟ್ಯಾಕ್ಸ್ ಇದಕ್ಕೆ ಹೋಗ್ತೀನಿ, ಇಲ್ಲ ಅಂತಂದ್ರೆ ನಾನು ಇಂಡೆಕ್ಸ್ ಹೋಗ್ತೀನಿ. ಸೊ ಈ ತರ ನಾನು ಚೂಸ್ ಮಾಡ್ಕೊಂತೀನಿ. ಸೊ ಫಸ್ಟ್ ನಾನು ನನ್ನ ರಿಸ್ಕ್ ಕೆಪಾಸಿಟಿನ ತಿಳ್ಕೊಬೇಕು. ಸೊ ಲಾಸ್ಟ್ ಬಂದ್ಬಿಟ್ಟು ನಾನೇನ್ ಮಾಡ್ಬೇಕು ಅಂತಂದ್ರೆ, ಒಂದು ಒಳ್ಳೆ ಮ್ಯೂಚುವಲ್ ಫಂಡ್ ನಾನು ಹುಡುಕ್ಬಿಟ್ಟು ಅದರಲ್ಲಿ ಇನ್ವೆಸ್ಟ್ ಮಾಡಕ್ಕೆ ನಾನು ಸ್ಟಾರ್ಟ್ ಮಾಡ್ತೇನೆ. ಎಂತಕ್ಕೆ ಅಂತಂದ್ರೆ, ನೀವು ನೋಡಿ, ಅಕಸ್ಮಾತ್ ನೀವೇನಾದ್ರು ಒಂದ್ಸಲ ಒಂದು ಬ್ಯಾಡ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ನಿಮಗೆ ತಪ್ಪು ಮ್ಯೂಚುವಲ್ ಫಂಡ್ಸ್ ನೀವೇನಾದ್ರು ಇನ್ವೆಸ್ಟ್ ಮಾಡಿಬಿಟ್ರೆ, ನಿಮ್ಗೆ ಅಲ್ಲಿ ಏನೋ ನಿಮ್ಗೆ 1 ತಿಂಗಳು 2 ತಿಂಗಳು ಹೋಗಲ್ಲ, ನೀವು ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ, ವರ್ಷಾನ್ಗಟ್ಲೆ ನಿಮ್ಮ ಕಷ್ಟ ಹೋಯ್ತು, ಅಲ್ಲಿ ವರ್ಷಾನ್ಗಟ್ಲೆ ವೇಸ್ಟ್ ನಿಮ್ಗೆ. ಸೊ ಆ ಕಾರಣಕ್ಕೆ ನಾನು ಫಸ್ಟ್ ಒಂದು ಒಳ್ಳೆ ಮ್ಯೂಚುವಲ್ ಫಂಡ್ಸ್ ನಾನು ಹುಡುಕ್ತೀನಿ. ಸೊ ದಟ್ ನನಗೆ ಒಂದು ಸೀರಿಯಸ್ ವೆಲ್ತ್ ಅನ್ನೋದು ನನಗೆ ಕ್ರಿಯೇಟ್ ಆಗಬೇಕು. ಓಕೆನಾ. ಸೊ ಆಗ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಏನ್ ಮಾಡ್ತೀನಿ ಸರ್, ಇವಾಗ ಸರ್ ಏನ್ ಚೂಸ್ ಮಾಡ್ತೀರಾ ಸರ್, ಯಾವ ತರ ಚೂಸ್ ಮಾಡ್ತೀರಾ, ನನ್ನ ನೀವು ಕೇಳಿದ್ರೆ ಸರ್ ಬಿಗಿನರ್, ನನ್ನ ಕೇಳಿದ್ರೆ ನೀವು ಒಂದು ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಒಂದು ಬರುತ್ತೆ. ಸೊ ಅದ್ರ ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ನಾವು ಏನಂತಂದ್ರೆ, ನಾನು ನಿಮಗೆ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂತ ಇದೆ, ಅದಕ್ಕೆ ನಾನು ಇನ್ವೆಸ್ಟ್ ಮಾಡ್ತೀನಿ. ಇಲ್ಲ ಕಂಪ್ಲೀಟ್ ಲಾರ್ಜ್ ಕ್ಯಾಪ್ ಫಂಡ್ಸ್ ನಾನು ಹೋಗ್ತೀನಿ. ಸೊ ಏನಾಗುತ್ತೆ, ಲಾರ್ಜ್ ಕ್ಯಾಪ್ ಫಂಡ್ ಅಂದ್ರೆ ಬೆಸ್ಟ್ ಕಂಪ್ನೀಸ್ ಅದಲ್ಲ, ಲಾರ್ಜ್ ಕ್ಯಾಪ್ ಲಕ್ಷಾಂತರ ಕೋಟಿ ಅವರು ಮ್ಯಾನೇಜ್ ಮಾಡ್ತಿರ್ತಾರೆ ಕಂಪ್ನಿ. ಸೊ ಆ ತರ ಕಂಪ್ನಿಗಳ ಮೇಲೆ ನಾನು ಇನ್ವೆಸ್ಟ್ ಮಾಡಕ್ ಹೋಗ್ತೀನಿ. ಸೊ ನಾನು ಏನು ಅವಾಯ್ಡ್ ಮಾಡ್ತೀನಿ ಸರ್, ಯಾವ್ದಾದ್ರ ಮೇಲೆ ಮಾಡೋದಿಲ್ಲ, ಅದನ್ನು ನೀವು ಹೇಳ್ರಿ. ನಾನಂತೂ ಕಂಪ್ಲೀಟ್ ಆಗಿ ಸೆಕ್ಟರ್ ಫಂಡ್ಸ್ ಅಂತ ಬರ್ತವೆ, ಅದಕ್ಕೆ ನಾನು ಕಂಪ್ಲೀಟ್ ವಿರುದ್ಧ. ಎಂತಕ್ಕೆ ಅಂತಂದ್ರೆ, ನಾನು ಸೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡಕ್ ಮ್ಯೂಚುವಲ್ ಫಂಡ್ಸ್ ಅಂತ ಬಂದ್ರೆ ನಾನು ಮಿನಿಮಮ್ ಒಂದು 15-20% ಇನ್ವೆಸ್ಟ್ ಮಾಡ್ತೀನಿ. ಸೊ ನನಗೆ ಒಂದು ಸ್ಪೆಸಿಫಿಕ್ ಸೆಕ್ಟರ್ ಮೇಲೆ ಮಾಡಿದೆ. ಫಾರ್ ಎಕ್ಸಾಂಪಲ್ IT ಸೆಕ್ಟರ್ ಆಗ್ಬೋದು, ಡಿಫೆನ್ಸ್ ಸೆಕ್ಟರ್ ಆಗ್ಬೋದು. ಈಗ ತುಂಬಾ ಜನ ಹೇಳ್ತಾರೆ ಎಲೆಕ್ಟ್ರಿಕ್ ಶಿಫ್ಟ್ ಆಗ್ತಿದ್ದಾರೆ. ಸೊ ನಾವು EV ಸೆಕ್ಟರ್ಗೆ ಹೋಗ್ತೀರಾ ಅಂತ ಹೇಳ್ತೀರಾ, ಇನ್ನ ಕೆಲವರು ಹೇಳ್ತಾರೆ ನಾನು AI ಸೆಕ್ಟರ್ ಹೋಗ್ತೀನಿ ಅಂತ ಹೇಳ್ತೀರಾ. ಹೌದು, ಫ್ಯೂಚರ್ ನಿಮ್ಗೆ ಕಾಣಿಸ್ತಿದೆ, 2 ವರ್ಷ 3 ವರ್ಷ ಕಾಣಿಸ್ತಿದೆ, ಬಟ್ 10 ವರ್ಷ ಆದ್ಮೇಲೂ ಆ ಸೆಕ್ಟರ್ ಅನ್ನೋದು ಹಂಗೆ ಇರುತ್ತೆ ಅನ್ನೋದು ಗ್ಯಾರಂಟಿ ಯಾರಿಗೂ ಇರಲ್ಲ. ಸೊ ಒಂದು ಸೆಕ್ಟರ್ ನೀವು ಸ್ಟಿಕ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಒಂದು ಸೆಕ್ಟರ್ ಅನ್ನೋದು ಯಾವಾಗಲೂ ಭೂಮಲ್ಲಿ ಇರುತ್ತೆ ಅಂತ ಇಲ್ಲ, ಒಂದು 5 ವರ್ಷ ಮೇಲೆ ಹೋದ್ರೆ 5 ವರ್ಷ ಮತ್ತೆ ವಾಪಸ್ ಕೆಳಗೆ ಬರುತ್ತೆ. ಸೊ ಈ ತರ ಒಂದು ಸೆಕ್ಟರ್ ಅನ್ನೋದು ಇರುತ್ತೆ. ಬಿಕಾಸ್ ನಿಮ್ಗೆ ಗೊತ್ತಿದೆ, ಮಾರ್ಕೆಟ್ ಸೈಕಲ್ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೊ ಆ ತರನೇ ನಡೆಯುತ್ತೆ. ಅಂಡ್ ಇನ್ನೊಂದು ಬಂದ್ಬಿಟ್ಟು, ನಾನು ಸ್ಮಾಲ್ ಕ್ಯಾಪ್ ಫಂಡ್ಸ್ ನಾನು ಅವಾಯ್ಡ್ ಮಾಡ್ತೀನಿ. ಎಂತಕ್ಕೆ ಅಂತಂದ್ರೆ, ಸ್ಮಾಲ್ ಕ್ಯಾಪ್ ಎಂತಕ್ಕೆ ನಾನು ಅವಾಯ್ಡ್ ಮಾಡ್ತೀನಿ ಅಂತಂದ್ರೆ, ರೀಸನ್ ಬಂದು ಸಿಂಪಲ್. ಸ್ಮಾಲ್ ಕ್ಯಾಪ್ ಅಂದ್ರೆ ಅದು ಚಿಕ್ಕ ಕಂಪ್ನಿಗಳು, ಆ ಚಿಕ್ಕ ಕಂಪ್ನಿಗಳು ಯಾವಾಗ ಲಾಸ್ ಆಗೋಗುತ್ತೆ, ಯಾವಾಗ ಕಣ್ಮರೆ ಆಗುತ್ತೋ ನಮಗೆ ಗೊತ್ತಿರಲ್ಲ. ಸೊ ಆ ಕಾರಣಕ್ಕೆ ನಾನು ಸ್ಮಾಲ್ ಕ್ಯಾಪ್ ಫಂಡ್ಸ್ಗೆ ನಾನು ಅಷ್ಟಾಗಿ ಹಾಕೋದಿಲ್ಲ, ಬಿಕಾಸ್ ಅದು ತುಂಬಾ ರಿಸ್ಕ್ ಇರುತ್ತೆ. ಸೊ ನಾನು ಚೂಸ್ ಮಾಡೋದು ಯಾವಾಗಿದ್ರು ಲಾರ್ಜ್ ಕ್ಯಾಪ್ ಫಂಡ್ಸು, ಫ್ಲೆಕ್ಸಿ ಕ್ಯಾಪ್ ಫಂಡ್ಸು, ಇಲ್ಲ ಅಂತಂದ್ರೆ ಇಂಡೆಕ್ಸ್ ಫಂಡ್ಸು. ಓಕೆನಾ. ಸೊ ಇಷ್ಟು ಸಿಂಪಲ್ ನಿಮ್ಗೆ ಹೇಳ್ಕೊಟ್ಬಿಟ್ಟಿದ್ದೀನಿ. ಅಂಡ್ ಇದ್ರ ಮೇಲೆ ನಿಮ್ಗೆ ನೆಕ್ಸ್ಟ್ ಏನು ಒಂದೊಂದ್ಸಲ ರಿವೈಸ್ ಮಾಡಿ ಅಂದ್ರೆ ರಿವೈಸ್ ಮಾಡಿಸ್ಕೊಟ್ಬಿಡ್ತೀನಿ. ನೀವು ಏನು ಕಲ್ತಿದ್ರ, ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಹೌ ಮ್ಯೂಚುವಲ್ ಫಂಡ್ಸ್ ವರ್ಕ್ಸು, ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಬೆಸ್ಟ್ ಅಂಡ್ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಹೇಗೆ, ಕಾಮನ್ ಮಿಸ್ಟೇಕ್ ಜನ ಏನ್ ಮಾಡ್ತಾರೆ, ಆಮೇಲೆ ನೀವೇನ್ ನೋಡ್ಬೇಕು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ, ನಾನು ಇನ್ವೆಸ್ಟ್ ಮಾಡಿದ್ರೆ ಹೆಂಗ್ ಮಾಡ್ತೀನಿ ಅದನ್ನ ನನಗೆ ಹೇಳ್ಕೊಟ್ಬಿಟ್ಟಿದ್ದೀನಿ. ಗೈಸ್, ಇಲ್ಲಿವರೆಗೂ ನೀವೇನಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡ್ಕೊಳ್ರಿ, ಫಸ್ಟ್ ಟೈಮ್ ಬಂದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಅಂಡ್ ಕಮೆಂಟ್ ಅಲ್ಲಿ ತಿಳಿಸಿ ಹೇಗೆ ನಡೀತಿದೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಏನಾದ್ರು ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರು ಕೂಡ ಕಲಿ. ಓಕೆನಾ ಗೈಸ್, ಮತ್ತೆ ನಾಳೆ ಸಿಗ್ತೀನಿ ನಿಮ್ಗೆ. ಬಾಯ್ ಗೈಸ್.